ಸೆಕೆಂಡ್ ಡೇ ರೀ ಸಿಕ್ಕಾಪಟ್ಟೆ ಬೇಗ ಎಬ್ಸಿತ್ತು. 3:30-4 ಗಂಟೆ ಸುಮಾರು ಎದ್ದಿದ್ವಿ. ಸೊ ಮಕ್ಕಳು ಕೂಡ ಎದ್ದಿದ್ದು, ಬೇಗ ಫ್ರೆಶ್ ಅಪ್ ಆಗಬೇಕು. ಸೊ ಇಲ್ಲಿಂದ ನಂತರ ಮತ್ತೆ ಪಯಣ ಚಾಲೂ ಮಾಡಬೇಕಾಗಿತ್ತು. ಸೊ ಆದ ಕಾರಣ ಬೇಗ ಎದ್ವಿ. ನಿದ್ದೆನೂ ಕೂಡ ಸರಿ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಸ್ಟಿಲ್ ಇಟ್ಸ್ ಈಸ್ ಟ್ರಾವೆಲ್ನ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಆಕ್ಷನ್ ಜಲ್ದಿ ಹೇಳೋದಂದ್ರೆ ಬರ್ತೈತೆ ನೋಡಿ ನನಗೆ. ಆರಾಮ್ ನನಗೆ ನಿದ್ದೆ ಮತ್ತು ಊಟ ಕರೆಕ್ಟ್ ಇರ್ಬೇಕು. ನಿದ್ದೆ ಊಟ ಸರಿ ಇಲ್ಲ ಅಂದ್ರೆ ನನ್ನ ಮೈಂಡೇ ಸರಿ ಇರೋಂಗಿಲ್ಲ. ಹಾಂ ಸೊ ಎಲ್ಲ ಮಕ್ಕಳು ಇವಾಗ ರೆಡಿ ಆಗ್ತಾ ಇದ್ದಾರೆ. ಮುಂದಿನ ಪಯಣ ಎತ್ತ ಅಂತ ಹೇಳಿ ನಾನು ಮುಂದೆ ಹೇಳ್ತೇನೆ. ಇವಾಗ ನಮ್ಮ ಸ್ಟೂಡೆಂಟ್ ಏನಷ್ಟು ಮಕ್ಕಳು ಅಲ್ಲ ಬಿಡ, ಎಲ್ಲ ಹಾರಿಬಲ್ ಹಾರಿಬಲ್ ಹಾರಿಬಲ್. ಇಟ್ ಮೀನ್ಸ್ ಫಾರ್ವರ್ಡೆಡ್. ಹಳ್ಳಿ ಗುಗ್ಗೋಂಗಿಲ್ಲ ಅಂತಂದೆ. ಕಲ್ಗಡಿ ಸಿಟಿ ಅಂದ್ರೆ ಅಲ್ಲ ಅಂದ್ರೆ ಕೆಲವೊಂದು ಗರ್ಲ್ಸ್ ಇರ್ತಾರೆ ಫುಲ್ ಡಿಸೆಂಟ್, ಫುಲ್ ಸೈಲೆಂಟ್. ಈಗ ಕೆಮ್ಮ ಬಿಟ್ಲಲ್ಲ ಹೇಳಿದ್ದಕ್ಕೆ. ಮಿಸ್ ನಿಮ್ಮ ಜೂಮ್ ಕೆಲವೊಬ್ರು ನಗ್ತಿರ್ತಾರ, ನಗುವಾಗ ಅವ್ರದ್ದು ಟ್ಯೂನ್ ಬೈಕ್ ಗೇರ್ ಹಾಕ್ತಿರ್ತಾರೆ. ಆ ರೀತಿ ನಗೋದು ಹಾರ್ಟ್ ಅಟ್ಯಾಕ್ ಆದಂಗೆ. ಬಿಗ್ ಬಾಸ್ ನಾ ಹೇಳ್ತೇನೆ ದಿನ 3. ಸ್ವಪ್ನ ಅವರೇ, ಇವತ್ತು ನೀವು ಯಾರನ್ನ ನಾಮಿನೇಟ್ ಮಾಡಲು ಇಷ್ಟಪಡ್ತೀರಿ? ನಾಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಬಾಸ್. ಯಾಕಂದ್ರೆ 3:45ಕ್ಕೆ ಹೆಚ್ಚಿದ್ದಾರೆ ಬಾಸ್. ಇವರು ಹೋಗಿ ಮಲ್ಕೊಂಡಿದ್ದಾರೆ ಬಾಸ್. ಏನು ಮಾಡಬೇಕು ಬಾಸ್? ನಿಮ್ಮ ಎರಡನೇ ಆಯ್ಕೆ ದಿವ್ಯಾನ ನಾಮಿನೇಟ್ ಮಾಡ್ತೀವಿ ಬಾಸ್. ರಾತ್ರಿ ನಿಮ್ಮ ಈ ಮನೆಯಲ್ಲಿ ಅರ್ಹತೆ ಇಲ್ಲದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ಈ ಮನೆಯಲ್ಲಿ ಅರ್ಹತೆ ಇಲ್ಲದ ವ್ಯಕ್ತಿ ನನ್ನ ಪ್ರಕಾರ ರತ್ನ. ಕಾರಣ ಇಷ್ಟೇ,
ನಾವು ಏನೇ ಮಾತಾಡ್ಕೊಂಡ್ರು ಜಗಳದಲ್ಲೇ ಬರ್ತಾಳೆ, ಸಮಾಧಾನದೊಂದು ಮೊದಲೇ ಇಲ್ಲ ಅವಳಲ್ಲಿ. ಸೊ ಈ ಕಾರಣ ನಾನು ರತ್ನ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎರಡನೇ ಆಯ್ಕೆ. ನನ್ನ ಎರಡನೇ ಆಯ್ಕೆ ಶಾಲೆಯ ಇಟ್ಗಿ ಸರ್. ಹೌದು, ನಮ್ಮ ಶಾಲೆಯ ಇಟ್ಗಿ ಸರ್ನ ನಾನು ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನಮ್ಮನ್ನ ಬೇಗ ಎಬ್ಸಿ ಅವರು ಮಲ್ಕೊಂಡಿದ್ದಾರೆ. ನಾವು ಇವಾಗ ನಿದ್ದೆ ಹಾಳು ನೋಡ್ಕೊಂಡು ಸುಮ್ಮನೆ ನಿಂತೀವಿ, ಕಣ್ಣು ಉರಿಯಾಕತ್ತ. ಅವ್ರಾದ್ರೆ ಮಕ್ಕೋಬೇಕು, ನಾವಾದ್ರೆ ಮಕ್ಕೋಬಾರ್ದ. ಅವ್ರಿಗೂ ನಮ್ಗೂ ಇದು ಬಿಗ್ ಬಾಸ್. ಇದು ಬಿಗ್ ಬಾಸ್. ಈ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಸದಸ್ಯರನ್ನು ಆಯ್ಕೆ ಮಾಡಿ. ನಿಮ್ಮ ಪ್ರಕಾರ ಕಳಪೆ ಯಾರು? ಬಿಗ್ ಬಾಸ್ ನನ್ನ ಪ್ರಕಾರ ಕಳಪೆ ಇಟ್ಗಿ ಸರ್. ಕಾರಣ ಅವರು ಬಿಗ್ ಬಾಸ್ ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ನಾವೇನ್ ಮಾಡ್ಬೇಕು? ಬಿಗ್ ಬಾಸ್ ಓಕೆ. ನಿಮ್ಮ ಎರಡನೇ ಆಯ್ಕೆ ಕೊಂಗಿ ಸರ್. ಕಾರಣ ಟ್ರಿಪ್ ನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳಿ ನಮಗೆ ಮಾಡಿದ್ದಾರೆ ಬಿಗ್ ಬಾಸ್. ನಿಮ್ಮ ಉತ್ತಮ ಸದಸ್ಯ. ನಮ್ಗೆ ಈ ಮನೆಯಲ್ಲಿ ಉತ್ತಮ ಯಾಕೆ? ಉತ್ತಮ ಕಾರಣ ಅವರು ಎಲ್ಲರ ಫ್ರೆಂಡ್ಲಿ ಆಗಿರ್ತಾರೆ ಬಿಗ್ ಬಾಸ್, ಮತ್ತೆ ಎಲ್ಲರೂ ನಗ್ನಡ್ತಾ ಮಾತಾಡ್ತಾರೆ. ಧನ್ಯವಾದಗಳು. ಸುನೀತಾ ಅವರೇ, ನಿಮ್ಮ ಆಯ್ಕೆಗಳನ್ನು ತಿಳಿಸಿ. ಯಾವ ವಿಷಯದಲ್ಲಿ? ಕಳಪೆ ಸದಸ್ಯ ಮತ್ತು ಉತ್ತಮ ಸದಸ್ಯರನ್ನು. ಈ ಒಂದು ಎರಡು ರೂಮಲ್ಲಿ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಕಳಪೆ ರತ್ನ ಬಿಗ್ ಬಾಸ್. ಕಾರಣ ಇಷ್ಟೇ, ಅನ್ನೆಸೆಸರಿಯಾಗಿ ಜಗಳ ಮಾಡ್ತಾಳೆ, ಭಾಳ ಜೋರ್ ಮಾಡ್ತಾಳೆ, ಹುಚ್ಚು ಮಂಗನ ಮಾಡ್ತಾಳೆ. ಸೊ ದ್ಯಾಟ್ ಒನ್ ರೀಸನ್ ಐ ವಿಲ್ ನಾಮಿನೇಟೆಡ್ ರತ್ನ. ನಿಮ್ಮ ಎರಡನೇ ಸದಸ್ಯ, ಕಳಪೆ ಸದಸ್ಯ. ನಮ್ಮ ಎರಡನೇ ಸದಸ್ಯ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಲಕ್ಷ್ಮಿ ಕಂಡೆಗಳೇ. ಬಿಗ್ ಬಾಸ್ ನಿದ್ದೆ ಮಾಡ್ತಾರೆ. ಅದಕ್ಕೆ ಬಿಗ್ ಬಾಸ್ ನಾನು ಲಕ್ಷ್ಮಿ ಕಂಡೆಗಳನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಈ ಮನೆಯಲ್ಲಿ ಉತ್ತಮ ಸದಸ್ಯ ಯಾರು? ಈ ಮನೆಯಲ್ಲಿ